ಬಿಫಾರ ಸಾಯಂಕಾಲ ಬರುತ್ತೆ. ಬಿಜೆಪಿ ಆಗತ್ತಾ ಅಥವಾ ಅಭಿವೃದ್ಧಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಗತ್ತಾ? ಅದನ್ನ ಏನೂ ಇಲ್ಲ. ನಾನು ಒಬ್ಬ ನಮ್ಮ ಜಿಲ್ಲೆಯ ನಾಯಕರು ಹೇಳಿದ್ದಾರೆ, ಲಕ್ಷ್ಮಣ ಸವದಿ ಅಂದ್ರೆ ಒಂದು ತಪ್ಪಲ ಅಂತೇಳಿ, ಒಂದು ಮರದ ತಪ್ಪಲ ಅಂತೇಳಿ. ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ. ನಾನು ತಪ್ಪಲ ತರನೇ ರಾಜ್ಯದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾರ್ಯವನ್ನ ಮಾಡಬೇಕು ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತಂದ್ರೆ ಸೌದಿ ಅವರು ದುಡುಕಿದ್ರು, ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಸೌದಿ ಅವರು ದುಡುಕಿದ್ರು ಅಂತ. ನಾನು ದುಡುಕಿಲ್ಲ. ಬಹುತೇಕ ನನಗನ್ಸುತ್ತೆ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಸುಮಾರು 40 ವರ್ಷದ ನನ್ನ ಸ್ನೇಹಿತರವರು. ಅವರು ಮುಖ್ಯಮಂತ್ರಿ ಆದಾಗ ಅತ್ಯಂತ ಹೆಚ್ಚು ಖುಷಿ ಪಟ್ಟಿರ್ತಕ್ಕಂಥವ್ರು. ನಾನು ದುಡುಕಲಿಲ್ಲ. ನಾನು ಬಹಳಷ್ಟು ಆಲೋಚನೆಗಳ ಮಾಡ್ಕೊಂಡೆ ನಾನು ಆ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ನಾನು ದುಡುಕಿಲ್ಲ. ನಿಜವಾಗಲೂ ದುಡುಕಿದ್ದು ಅವರು ಅಂತಕ್ಕಂಥದ್ದನ್ನ ನಾನು ಬಂದಿದ್ದೀರಿ. ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ನಿನ್ನೆ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತು ವಿಧಾನ ಪರಿಷತ್ತಿನ ಸ್ಥಾನಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಟ್ಟು ನಿನ್ನೆ ಸಾಯಂಕಾಲ ಕಾಂಗ್ರೆಸ್ ಮುಖಂಡರ ಜೊತೆಗೆ ಮಧ್ಯಾಹ್ನ ಚರ್ಚೆ ಮಾಡಿ ಸಾಯಂಕಾಲ ಈಗ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ನಾಳೆ ಒಂದೆರಡು ದಿವಸದಲ್ಲಿ ನಾಮಪತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೆ. ನನಗೆ ಭಾರತೀಯ ಜನತಾ ಪಕ್ಷ ಬಿಟ್ಟು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತ ಒಂದು ವಾತಾವರಣವನ್ನ ಅವರೇ ನಿರ್ಮಾಣ ಮಾಡಿದ್ರು. ಯಡಿಯೂರಪ್ಪನವರು ಬಹಳ ದೊಡ್ಡ ನಾಯಕರು, ನಮ್ಮ ತಂದೆಯ ಸಮಾನರು ಅಂತ ನಾವು ಅವ್ರನ್ನೆಲ್ಲರೂ ಗೌರವಿಸ್ತೀವಿ. ಯಡಿಯೂರಪ್ಪನವರು ಸಾಹೇಬರಿಗೆ ಆ ತರ ಹೇಳ್ಕೊಳಿಕ್ಕೆ ಅವ್ರಿಗೆ ಹಕ್ಕಿಲ್ಲ ಮತ್ತು ನೈತಿಕ ಇಲ್ಲ ಅವ್ರಿಗೆ. ಯಾಕಂದ್ರೆ ಮುಖ್ಯಮಂತ್ರಿ ಆದಾಗ ಅವ್ರೆಲ್ಲರೂ ಆದಾಗ ಅವರ ಪಕ್ಷ ಬಿಟ್ಟು ಹೊರಗೆ ಹೋಗಿ ಮತ್ತೆ ತಿರುಗಿ ಬಂದ್ರೆ ಅವರೆಲ್ಲ ಬೇರೆದವ್ರಿಗೆ ಮಾರ್ಗದರ್ಶನ ಮಾಡುವಂತದ್ದು ಹಕ್ಕಿಲ್ಲ ಅವ್ರಿಗೆ. ನೋಡಿ, ಜಗದೀಶ್ ಶೆಟ್ಟರ್ ಅವರು ಸಾಹೇಬರು ನಾವು ಅನೇಕ ದಿನಮಾನಗಳಿಂದ ಸುಮಾರು 20-22 ವರ್ಷದಿಂದ ನಾವು ಒಂದೇ ಪಕ್ಷದಲ್ಲಿ ಕಾರ್ಯ ಮಾಡಿರ್ತೇವೆ. ಪಾಪ ಅವರಿಗೆ ಕೂಡ ಇವತ್ತು ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಏನ್ ಜಗದೀಶ್ ಶೆಟ್ಟರ್ ಅವರು ಏನ್ ತಪ್ಪು ಮಾಡಿದ್ದಾರೆ? ಏನು ಭ್ರಷ್ಟಾಚಾರದಾಗ ಏನಾದ್ರು ಮುಳುಗಿದಾರ ಅಥವಾ ಏನಾದ್ರು ಅವರು ತಪ್ಪು ಮಾಡಿದಾರ? ಪಕ್ಷಕ್ಕೆ ಮುಜುಗರ ಆಗುವಂತದ್ದು ಏನಾದ್ರು ಮಾಡಿದಾರೆ? ವಯಸ್ಸಿನ ಮಾನದಂಡ ಏನಾದ್ರು ಇದ್ರೆ ಅವ್ರಿಗೆ ಕೇವಲ ಈಗ 67 ವಯಸ್ಸು. ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ? ಏನ್ ಕಾರಣ? ಹಾಗಾದ್ರೆ ವಯಸ್ಸಿನ 67-68 ಆದವ್ರಿಗೆ ಇನ್ನೊಂದು ಬೇರೆದವ್ರಿಗೆ ಯಾಕೆ ಕೊಡ್ತೀರಿ ನೀವು? ಒಬ್ಬ ಹಿರಿಯ ಅವರು ಬರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಒಬ್ಬರೇ ಅಲ್ಲ, ಅವ್ರ ಇಡೀ ಮಣಿತನ ಅವ್ರ ತಂದೆಯವ್ರ ಕಾಲದಿಂದನೂ ಕೂಡ ಈ ಭಾರತೀಯ ಜನತಾ ಪಕ್ಷ ಏನು ಸ್ಥಾಪನೆ ಆಯ್ತಲ್ಲ, ದೀಪದ ಚಿತ್ರ ಇದ್ದಂತ ಸಂದರ್ಭದಲ್ಲಿ ಅವ್ರ ತಂದೆಯವರು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು, ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಈ ತರ ಮಾಡ್ತಾರಕ್ಕಂಥದ್ದು ನಾನು ಪ್ರಾರಂಭದಲ್ಲಿ ಏನ್ ಹೇಳಿದಿಲ್ಲ, ತತ್ವ ಮತ್ತು ಸಿದ್ಧಾಂತ ಇವೆಲ್ಲವೂ ಕೂಡ ಗಾಳಿಗೆ ತೋರಿರ್ತಕ್ಕಂಥ ಕಾರ್ಯಗಳು ಇವತ್ತು ನಡೀತಾ ಇದೆ. ಇವತ್ತು 11 ಗಂಟೆಗೆ ಇವತ್ತು ಅವರು ಅನೇಕ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನ ತಗೋತಾರೆ. ತಗೊಂಡ್ಮೇಲೆ ಅವ್ರ ತೀರ್ಮಾನ ಅವರೇ ಹೇಳ್ತಾರೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅದನ್ನ ಬಿಟ್ಟು ನನ್ನ ಕ್ಷೇತ್ರದ ಎಲ್ಲ ಹಿರಿಯರನ್ನ, ಮುಖಂಡರನ್ನ, ಕಾರ್ಯಕರ್ತರನ್ನ ಮತ್ತು ನನ್ನನ್ನ ಪ್ರೀತಿಸುವಂತ ಏನು ಅನೇಕ ಜನ ಅಭಿಮಾನಿಗಳಿದ್ದಾರೆ ಅವರೆಲ್ಲರನ್ನು ಕರೆದು ನಾನು ಚರ್ಚೆ ಮಾಡಿ ಅವರೆಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡು ಅವರೆಲ್ಲರೂ ಕೂಡ ನೀವು ತಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ರಿದ್ದೀವಿ ಅಂತ ಹೇಳಿದ ಮೇಲೆ ಅವರೆಲ್ಲರೂ ಏನ್ ಹೇಳಿದ್ರು ಅಂದ್ರೆ, ಫಸ್ಟ್ ಆಪ್ಷನ್ ಕಾಂಗ್ರೆಸ್ ಜೊತೆಗೆ ಚರ್ಚೆ ಮಾಡಿ, ಕಾಂಗ್ರೆಸ್
ನಿಮ್ಗೇನಾದ್ರೂ ಅಲ್ಲಿ ನಿಮ್ಮ ವಿಚಾರಗಳಿಗೆ ಅವರು ಸ್ಪಂದನೆ ಮಾಡದೇ ಇದ್ರೆ ಎರಡನೇ ಆಪ್ಷನ್ ಅನ್ನ ನೀವು ಮಾಡಬೇಕು. ಕೊನೆಗೆ ನಿಮ್ಮನ್ನ ನಾವು ಸ್ವತಂತ್ರವಾಗಿ ನಿಲ್ಲಿಸಿ ಆದ್ರೂ ನಾವು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನ ನನ್ನ ಕ್ಷೇತ್ರದ ಜನ ಹೇಳಿದ ಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಗೆ ನಾನು ಮಾತಾಡಿ ಅಥಣಿ ಕ್ಷೇತ್ರದಲ್ಲಿ ಕೆಲವೊಂದು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮೊದಲಿದೆ. ನಾನು ಮಂತ್ರಿ ಆಗೋದು MLA ಆಗೋದು ಎಲ್ಲ ಆಗಿ ಹೋಗಿದೆ. ಅನೇಕ ಬಾರಿ ನಾನು ಶಾಸಕನೂ ಆಗಿದ್ದೀನಿ, ವಿಧಾನ ಪರಿಷತ್ ಸದಸ್ಯನೂ ಆಗಿದ್ದೀನಿ, ಮಂತ್ರಿನೂ ಆಗಿದ್ದೀನಿ, ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ, ಉಪಮುಖ್ಯಮಂತ್ರಿನೂ ಆಗಿ ಹೋಗಿದೆ. ನನ್ನ ಅದರ ಮಹತ್ವ ಇಲ್ಲ. ನನ್ನ ಕ್ಷೇತ್ರದ ಜನ ನನ್ನ ಕಷ್ಟ ಕಾಲದಲ್ಲಿ ನನಗೆ ಅನೇಕ ಸಂದರ್ಭಗಳಲ್ಲಿ ಸಹಾಯ ಮಾಡಿರ್ತಕ್ಕಂಥ ನನ್ನ ಕ್ಷೇತ್ರದ ರೈತರಿಗೆ ಸ್ವಾಭಿಮಾನದಿಂದ ತಮ್ಮ ಕಾಲ ಮೇಲೆ ತಾವು ಬದುಕಬೇಕಂತಕ್ಕಂಥ ಯೋಜನೆಗಳನ್ನ ತರಬೇಕು ಅಂತಕ್ಕಂಥ ಏನು ನನ್ನ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ನೀವು ಸ್ಪಂದನೆ ಮಾಡೋದಾದ್ರೆ ನಿಮ್ಮ ಪಕ್ಷಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಖಂಡಿತವಾಗಿನೂ ನಿನ್ನ ಬೇಡಿಕೆಗಳನ್ನ ನೀನು ನೀರಾವರಿ ಯೋಜನೆಗಳಿರ್ಬೋದು, ಏನು ಅಭಿವೃದ್ಧಿ ಕೆಲಸಗಳನ್ನ ಏನು ನೀನು ತಂದು ಕೊಡ್ತೀಯ ಆ ಎಲ್ಲ ಕೆಲಸಗಳನ್ನ ನಾವು ಅತ್ಯಂತ ಭರವಸೆಯಿಂದ ನಿನಗೆ ಈಡೇರಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ, ಮತ್ತು ನೀನೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ನೀನೇ ಸ್ಪರ್ಧೆ ಮಾಡಬೇಕು ಮತ್ತು ನಿನ್ನಿಂದ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀನು ಪ್ರವಾಸ ಮಾಡಬೇಕು. ಈ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರಗಳನ್ನ ನಾವು ನಿಮಗೆ ಹೇಳ್ತೀವಿ, ಆ ಕ್ಷೇತ್ರದಲ್ಲಿನೂ ಕೂಡ ನೀವು ಪ್ರಚಾರಗಳನ್ನ ಮಾಡಲಿಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಕೇಳಿದ. ಆ ನಿಟ್ಟಿನಲ್ಲಿ ನಾನು ಅದನ್ನು ಒಪ್ಪಿದ್ದೀನಿ. ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ ಇಲ್ಲಿ ಬಂದಿದ್ದೀನಿ. ಇವತ್ತು ಅಥಣಿಗೆ ಹೋಗಿ ನನ್ನ ಜನರ ಜೊತೆಗೆ ಕೂಡ್ಕೊಂಡು ಒಂದೆರಡು ದಿವಸದಲ್ಲಿ ಸಮಯವನ್ನು ನಿಗದಿ ಮಾಡಿ ನಾಮಪತ್ರವನ್ನು ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಏನು ತೀರ್ಪು ಕೊಡ್ತಾರೋ ಅದಕ್ಕೆ ನಾನೇನು ಅನ್ನೋದಂದ್ರೆ, ಒಂದು ಮಾನದಂಡ ಮಾಡಿದ್ರೆ ಅದೆಲ್ಲರಿಗೂ ಅದೇ ತರ ಇರ್ಬೇಕು. ಅದು ಪ್ರಧಾನಮಂತ್ರಿಗಳನ್ನು ಹಿಡ್ಕೊಂಡು ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅದೇ ಇರ್ಬೇಕು. ಪಕ್ಷದಲ್ಲಿ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಬೆಳವಣಿಗೆ ಪ್ರಾರಂಭ ಆಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿರ್ತಕ್ಕಂಥದ್ದು, ಅವರ ಮನೆತನವೇ ಪೂರ್ಣ ಭಾರತೀಯ ಜನತಾ ಪಕ್ಷಕ್ಕೆ ಮುಡುಪಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಇಲ್ಲಿವರೆಗೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದೆಲ್ಲವನ್ನು ನೋಡಿದ್ರೆ ನನಗನ್ಸುತ್ತೆ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ತತ್ವ ಮತ್ತು ಸಿದ್ಧಾಂತಗಳು ಎಲ್ಲವೂ ಕೂಡ ಇವತ್ತು ಗಾಳಿಗೆ ತೋರ್ತಕ್ಕಂಥ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಅದರಿಂದ ನನಗೆ ಅನೇಕ ಹಂತಗಳಲ್ಲಿ ಬಹಳಷ್ಟು ಅವಮಾನಗಳನ್ನಾಗಿರ್ತಕ್ಕಂಥದ್ದು. ಇವತ್ತು ನಾನು ಅದನ್ನ ಬಹಿರಂಗಪಡಿಸ್ಲಿಕ್ಕೆ ಹೋಗೋದಿಲ್ಲ. ಅನೇಕ ಮುಖಂಡರು ನನಗೆ ಅನೇಕ ಸಂದರ್ಭದಲ್ಲಿ ನಾನು ಸಾರ್ವಜನಿಕವಾಗಿ ಮಾಡಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದೆ. ಇಂದು ಸಾಕಷ್ಟು ಅಂತ ವಿಷಯಗಳದಾವ. ಇದರಿಂದ ನಾನು ಮನನೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವ ಮನುಷ್ಯನಿಗೂ ಕೂಡ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗೋದಲ್ಲ. ನನಗೆ ಈ ಆಪರೇಷನ್ ಕಮಲ ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಬಿಜೆಪಿ ವರಿಷ್ಠರು ನನಗೆ ಒಂದು ಭಾಷೆಯನ್ನು ಕೊಟ್ಟಿದ್ರು. ಈಗ ಉಪಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸಬೇಕು. ನಾಳೆ ಉಪಚುನಾವಣೆ ಮುಗಿದ ಮೇಲೆ ಮುಂದಿನ ಅವಧಿವರೆಗೂ ಕೂಡ ನಿಮ್ಮನ್ನ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ಸಾರ್ವಜನಿಕವಾಗಿ ಯಡಿಯೂರಪ್ಪನವರು ಕೂಡ ಹೇಳಿದ್ರು. ನನಗೆ ಎರಡು ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ನಾನೇನ್ ಕೇಳಿರ್ಲಿಲ್ಲ, ಮಂತ್ರಿನೂ ಕೇಳಿರ್ಲಿಲ್ಲ. ಅವರೇ ಅದನ್ನ ನನಗೆ ಕೊಟ್ಟಿರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿ ಸ್ಥಾನವನ್ನ ತೆಗೆಯುವಂತ ಸಂದರ್ಭದಲ್ಲಿ ಸೌಜನ್ಯಕ್ಕಾದ್ರು ಕರೆದು ಮಾತನಾಡಿ, ಅನಿವಾರ್ಯ ಇದೆ, ನಾನು ಬೇರೆಯವರಿಗೆ ಮಂತ್ರಿಗಳನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಸಮಾಲೋಚನೆ ಕೂಡ ಮಾಡಲಿಲ್ಲ. ಯಾಕೆ ತೆಗೆದ್ರು ಅನ್ನುವಂತ ಪ್ರಶ್ನೆ ಉದ್ಭವ ಆಯ್ತು. ಏನಾದ್ರೆ ನಾನು ಭ್ರಷ್ಟಾಚಾರ ಮಾಡಿದ್ನ್ಯಾ, ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ನ್ಯಾ, ಅಥವಾ ಪಕ್ಷಕ್ಕೆ ಮುಜುಗರ ಆಗುವಂತ ಏನಾದ್ರೆ ಒಂದು ಕಾರ್ಯಗಳನ್ನು ಏನಾದ್ರೂ ನಾನು ಮಾಡಿದ್ನ್ಯಾ?
ಯಾವುದೇ ಒಂದು ಪಕ್ಷಕ್ಕೆ ಕಪ್ಪು ಚುಕ್ಕೆ ಹತ್ತಲಾರದಂತ ಪ್ರಾಮಾಣಿಕ ಮತ್ತು ಶ್ರದ್ಧೆ ಮತ್ತು ಬದ್ಧತೆಯನ್ನು ಇಟ್ಕೊಂಡು ಸುಮಾರು 20 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಕಾರ್ಯವನ್ನು ನಾನು ಮಾಡಿದ್ದೆ. ಇಡೀ ರಾಜ್ಯವನ್ನು ಸುತ್ತಿ ಅನೇಕ ಕಡೆ ಶಾಸಕರನ್ನ ಆಯ್ಕೆ ಮಾಡೋದ್ರಲ್ಲಿನೂ ಕೂಡ ನಾನು ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೆ. ಅನೇಕ ಉಪಚುನಾವಣೆಗಳ ಜವಾಬ್ದಾರಿ ಕೊಟ್ಟಾಗ ಉಪಚುನಾವಣೆಯಲ್ಲಿನೂ ಕೂಡ ಅನೇಕ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೆ. ಅದಾದ್ಮೇಲೆ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ನನಗೆ ಸ್ಪರ್ಧಿಸಲಿಕ್ಕೆ ಏನು ನೀವು ವಚನವನ್ನು ಕೊಟ್ಟಿದ್ದೆ, ಅದ್ರ ಪ್ರಕಾರ ನನಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಕೇಳಿದೆ. ಅವಾಗ ಅದನ್ನು ವಚನವನ್ನು ಕೊಟ್ಟಿರ್ತಕ್ಕಂಥದ್ದು ಮರೆತು ನನಗೇನ್ ಹೇಳಿದ್ರು ಅಂದ್ರೆ 13 ಜನರಿಗೆ ನಾವು ಭಾಷೆಯನ್ನು ಕೊಟ್ಟಿದ್ದೀವಿ, ಮಾತನ್ನು ಕೊಟ್ಟಿದ್ದೀವಿ, ಅವರೆಲ್ಲರಿಗೂ ಕೂಡ ನಾವು ಕೊಡಬೇಕಾಗ್ತದೆ. ನನಗೂ ಕೂಡ ನೀವು ಭಾಷೆಯನ್ನು ಕೊಟ್ಟಿದ್ರಿ, ಯಾಕೆ ವಚನ ಭ್ರಷ್ಟ ಆಗ್ತೀರಿ ಅಂತ ನಾನು ಹೇಳಿದ್ವಿ. ಆ 17 ಜನರಿಗೆ ಕೊಡ್ಬೇಕಾಗಿದೆ ಅಂತ ಹೇಳಿ ಇವ್ರು ಹೇಳ್ತಕ್ಕಂಥವ್ರು ರಾಣೆಬೆನ್ನೂರಿನಲ್ಲಿ ಆ ಶಂಕರ್ಗೆ ಯಾಕೆ ಕೊಡ್ಲಿಲ್ಲ? ಅವನೇನು ಅಪರಾಧ ಮಾಡಿದ್ದ? ಅಲ್ಲಿ ಮಂತ್ರಿ ಇದ್ದು ಮಂತ್ರಿ ಬಿಟ್ಟು ಇಲ್ಲಿ ಬಂದು ಇವರಿಗೆ ಸಹಾಯ ಮಾಡಿ ವಿಧಾನ ಪರಿಷತ್ತಿನ ಸ್ಥಾನವನ್ನ ಪಡ್ಕೊಂಡು ಪುನಃ ಅವನನ್ನು ಕೂಡ ಕಿತ್ತು ಹಾಕಿದ್ರು. ನಂತರ ಅವನಿಗೆ ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ.